ತಾವು ಕವಿಗಳೇನು? ನಿಮ್ಮನ್ನೇ ಮಾತಾಡಿಸಿದ್ದು ತಾವು ಕವಿಗಳೇನು? ಹೌದು. ಅಂದ ಹಾಗೆ ತಾವು ತಾವು ಯಾರು ಅಂತ ಕೇಳ್ಬೋದಲ್ಲ? ನಾನು ಈ ಊರಿನ ಆಗರ್ಭ ಶ್ರೀಮಂತ ರಾಮನಗೌಡ ಮಗಳು. ನನ್ನ ಹೆಸರು ಜಯಶ್ರೀ ಅಂತ. ಕೈಯಲ್ಲಿ ಕುಂಚ ಹಿಡಿದು ಕಲ್ಪನಾ ಲೋಕದಲ್ಲಿ ಸಂಚರಿಸ್ತಾ ಇದ್ದ ನಿಮ್ಮ ಚಿತ್ತಭಂಗ ಮಾಡಿದಕ್ಕಾಗಿ ನನ್ನನ್ನು ಕ್ಷಮಿಸಿ. ನಾನಿನ್ ಬರ್ತೀನಿ. ಎಲ್ಲೇನೇಲಿ ಶ್ರೀಮಂತರ ಮಗಳಾಗದೆ ನೋಡಿ ಈ ರೀತಿಯಾಗಿ ಮಾತನಾಡ್ತಾ ಇದ್ರಲ್ಲ, ನಿಮ್ಮ ಮಾತಿಗೆ ನಾನು ಒಪ್ಪಿಕೊಳ್ತೇನೆ. ನಿಜವಾಗ್ಲೂ ನನಗೂ ಸಂಗೀತ ಕಲಿಬೇಕೆಂಬ ಆಸೆ. ತಕ್ಕ ಮಟ್ಟಿಗೆ ಕಲ್ತಿದ್ದೀನಿ. ಸಂಗೀತ ಸಾಹಿತ್ಯ ಹೇಗೆ ಹೆಚ್ಚಾಗುವುದು ಹಾಗೆ ನಮ್ಮ ರಾಷ್ಟ್ರಕ್ಕೊಂದು ಹೆಮ್ಮೆ. ಬಿಡಬೇಡಿ, ಅಭ್ಯಾಸ ಮಾಡಿ. ಅಂದ ಹಾಗೆ ಕವಿಗಳೇ, ತಮ್ಮ ಹೆಸರು? ನನ್ನ ಹೆಸರು ಮಹಾದೇವ ಕವಿ ಅಂತ. ತಮ್ಮ ಊರು? ನನ್ನ ಊರು ಶಿವಪುರ ಅಂತ. ಶಿವಪುರ? ಯಾಕೆ ಅಲ್ಲಿ ಯಾರಾದ್ರೂ ನೀವು ಪರಿಚಯ ಇದ್ದಾರೆ? ಚೇಚೆ, ಹಾಗೇನೂ ಇಲ್ಲ. ಈಗ ನೀವು ಬರೀತಿರುವ ನಾಟಕ ಯಾವುದು? ಮಾನವನು ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟದ್ದು ಕಡೆತನಕ ಎಂಬ ಸಾಮಾಜಿಕ ನಾಟಕವನ್ನು ಬರೀತಾ ಇದ್ದೇನೆ. ಕೈಲಾಗದ ಗಂಡ ಕೈಲಾಸ ಕಂಡ ನಾಟಕ ನಿಮ್ದೇನಾ? ಛೇ, ಅದು ನನ್ನದಲ್ಲ, ಅದು ನನ್ನ ಸ್ನೇಹಿತ ಕಣಿವೆ ಅವ್ರದ್ದು. ಆ ನಾಟಕ ನೀವು ನೋಡಿದ್ದಿರ್ತಾನೆ? ಹಾ, ನೋಡಿದ್ದೀರಿ. ನಮ್ಮೂರಲ್ಲೇ ಅಭಿನಯಿಸಿದ್ರು. ನಾಟಕ ಒಳ್ಳೆ ಮಾರ್ಮಿಕವಾಗಿದೆ. ಕವಿಗಳೇ, ಈಗ ನೀವು ಬರೀತಿರುವ ನಾಟಕ ಕೂಡ ಒಳ್ಳೆ ಮಾರ್ಮಿಕವಾಗಬಹುದಲ್ವೇ? ಕೈಯಲ್ಲಿ ಕುಂಚ ಹಿಡಿದು ಕೊಂಚ ವೇಳೆ ಹರಣ ಮಾಡಲಾರದೆ ಜಗತ್ತಿನ ಆಗು ಹೋಗುಗಳ ಬಗ್ಗೆ ನಾವು ಅರಿತು ಬರಿತಾ ಇದ್ದೀವಲ್ಲ, ನನ್ನ ನಾಟಕ ಮಾರ್ಮಿಕವಾಗುವುದರಲ್ಲಿ ಸಂದೇಹವೇ ಇಲ್ಲ. ಅಲ್ಲ ಕವಿಗಳೇ, ಈ ರೀತಿ ನಾಟಕ ಬರೆಯುತ್ತಾ ಊರೂರು ಅಲಿಯುವುದರಿಂದ ನಿಮಗಾಗುವ ಲಾಭವೇನು? ಲಾಭ ನನಗಾಗದಿದ್ದರೂ ಸಮಾಜಕ್ಕೆ ಒಂದು ಲಾಭ ಅಲ್ಲವೇ? ಹಾಗಾದ್ರೆ ಈ ರೀತಿ ನಾಟಕ ಬರೆಯುತ್ತಾ ಹೋದ್ರಿ ಈ ಸಮಾಜ ಸುಧಾರಿಸುತ್ತೆ ಅಂತೀರಾ? ನೋಡಿ, ಸುಧಾರಿಸ್ಲಿ ಇಲ್ಲವಾದ್ರೆ ಬಿಡ್ಲಿ, ಆದ್ರೆ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ. ಒಂದು ವೇಳೆ ಸುಧಾರಿಸಿದ್ರು ಸುಧಾರಿಸಬಹುದು ಅಂತ ನನ್ನ ವಿಚಾರ. ಉದಾಹರಣೆಗಾಗಿ ನಾನು ನಿಮ್ಮನ್ನ ಎರಡು ಮಾತು ಕೇಳ? ಅದೇನು ಅವಶ್ಯವಾಗಿ ಕೇಳಿ. ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಧರ್ಮ ದೇವತೆ, ಹೆಣ್ಣು ಗೃಹಲಕ್ಷ್ಮಿ ಅಂತ ಬರೆಯುವ ನೀವು ಕೊನೆಗೆ ಹೆಣ್ಣು ಬಾಳಿನ ಹುಣ್ಣು ಅಂತ ಬರೀತಿರಲ್ಲ, ಯಾಕೆ? ಹೆಣ್ಣು ಹೆಣ್ಣಾಗಿ ಬಾಳಿದರೆ ಆ ಹೆಣ್ಣಿಗೊಂದು ಜಗತ್ತಿನಲ್ಲಿ ಬೆಲೆ ಇರುತ್ತೆ. ಅದಲ್ಲದೆ ಎಲ್ಲವನ್ನು ಬಿಟ್ಟು ಅಡ್ಡದಾರಿ ಹಿಡಿಯುವ ಹೆಣ್ಣಿಗೆ ಹೆಣ್ಣಿದ್ದರೆ ಸಂಸಾರವೇ ಕೆಟ್ಟು ಹೋಗುತ್ತೆ. ಅದಕ್ಕಾಗಿ ನಾನೇ ಬರಿತಾ ಇದ್ದೀನಲ್ಲ, ಮಾನವನು ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟದ್ದು ಕಡೆತನಕ ಎಂಬ ಸಾಮಾಜಿಕ ನಾಟಕವನ್ನ. ನಿಜ ನಿಮ್ಮ ಮಾತು. ಆದ್ರೆ ಹೆಣ್ಣು ಎತ್ತ ಬಡ ತಂದೆ ತಾಯಿಗಳು ಹಳೆಯ ಆಶ್ರಯದಲ್ಲಿ ಬದುಕಬೇಕಂತ ತಮ್ಮ ಮಗಳನ್ನ ಕುರುಡನಿಗೋ ಕುಂಟನಿಗೋ ಮುದುಕನಿಗೂ ಕೊಟ್ಟು ಮದುವೆ ಮಾಡ್ತಾರೆ. ಪತಿಯಿಂದ ತನ್ನ ಆಸೆ ಈಡೇರಿದ ಹೆಣ್ಣು ಬೇರೊಂದು ಮಾರ್ಗ ತುಳಿಯುವುದು ಸ್ವಾಭಾವಿಕ. ಆದ್ರೆ ಕವಿಗಳಾದ ನೀವು ಹೆಣ್ಣು ಸೂಳೆ, ಕುಟಿಲೆ, ಚಂಚಲೆ, ಹಾಗೆ ಹೀಗೆ ಅಂತ ಬರೀತಿರಲ್ಲ, ಇದರಲ್ಲಿ ಯಾರು ತಪ್ಪು? ಹೆಣ್ಣು ಅಡೆದವರ ತಪ್ಪು, ಇಲ್ಲ ಹೆಣ್ಣಾಗಿ ನಡೆಯಲು ಹೋದ ಹೆಣ್ಣಿನ ತಪ್ಪು? ನಿಮ್ಮ ಮಾತನ್ನು ತೂಗಿ ನೋಡಿದ್ರೆ ಇವೆರಡೂ ತಪ್ಪು ಅಲ್ವೇ ಅಲ್ಲ. ನೋಡಿ, ವರದಕ್ಷಿಣೆಯನ್ನು ಸಾಕಷ್ಟು ವರದಕ್ಷಿಣೆ ಬಿರುಗಾಳಿ ಬೀಸುತ್ತಿರುವ ನಮ್ಮ ಸಮಾಜದಲ್ಲಿ ಅಷ್ಟೊಂದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಲಾರದ ತಂದೆ ತಾಯಿಗಳು ಏನೇ ಆಗಲಿ, ಕುರುಡನೇ ಆಗಲಿ, ಕುಂಟನೇ ಆಗಲಿ ಅಂತೇಳಿ ಅಂಥವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕೈ ತೊಳೆದುಕೊಂಡು ವೇಳೆ ಆ ಸುಖ ಅವರಿಗೆ ಸಿಗದೇ ಇದ್ದರೆ ಅಡ್ಡದಾರಿ ತುಳಿಯುವುದರಲ್ಲಿ ಸ್ವಾಭಾವಿಕ. ಗಂಡು ಒಂದು ವೇಳೆ ಹೆಂಡತಿಯನ್ನು ಬಿಟ್ಟು ಅಡ್ಡ ಹಾದಿ ತುಳಿದ್ರೆ ಆಗ ಹೆಂಡತಿ ಆದವಳು ಏನ್ ಮಾಡ್ಬೇಕು? ನೋಡಿ, ಶ್ರೀಕೃಷ್ಣ ಪರಮಾತ್ಮನಿಗೆ 16,000 ಹೆಂಡಂದ್ರಿದ್ರು ಅಂತ ಕೇಳಿದ್ದೇವೆ, ಪುರಾಣದಲ್ಲಿಯೂ ಓದಿದ್ದೇವೆ. ಆದ್ರೆ ಒಂದು ಹೆಣ್ಣಿಗೆ 16,000 ಗಂಡಂದ್ರಿಲ್ವಲ್ಲ. ನನಗೆ ವೇಳೆ ಆಗತ್ತೆ, ತಾವಿದ್ರು ಕವಿಗಳೇ, ಈ ಗುಡಿಗೆ ಬಂದು ಹೋಗೋ ಜನರ ಗದ್ದಲ ಜಾಸ್ತಿ. ಅದಕ್ಕಾಗಿ ನೀವು ನಮ್ಮನೆಗೆ ಬಂದ್ರಿ, ನಿಮಗೆ ಸಕಲ ಸೌಕರ್ಯವನ್ನ ನಾವು ಮಾಡಿಕೊಡ್ತೀವಿ. ಬರ್ತೀರಾ? ಮನೆಯಲ್ಲಿ ಕುಳಿತು ನಾಟಕ ಬರೆಯೋದಕ್ಕೆ ನಾನೇನು ಒಬ್ಬನೇ ಇಲ್ಲ. ಮೇಲಾಗಿ ನೀವು ಒದಗಿಸಿಕೊಡುವ ಸಂಪತ್ತು ಕೇವಲ ಕ್ಷಣಿಕವಾದದ್ದು. ಹೋಗಲಾರದ ಸಂಪತ್ತನ್ನು ದೇವರು ಕೊಡಬೇಕು. ಮೇಲಾಗಿ ನಿಮ್ಮ ಮನೆಯಲ್ಲಿ ಬಂದು ನಾನು ನಾಟಕ ಬರೀತಾ ಕುಳಿತರೆ ನಾನು ಒಬ್ಬನೇ ಇಲ್ಲ, ನನಗೆ ಹೆಂಡತಿ ಇದ್ದಾಳೆ, ಒಂದು ಮಗು ಕೂಡ ಇದೆ. ಅಮೆರಿಕದ ಇತಿಹಾಸ ಕವಿಗಳಾದ ನಿಮಗೆ ಹೊಸದೇನು ಅಲ್ಲ. ಅಮೆರಿಕದಲ್ಲಿ ಸ್ತ್ರೀಯರು ಮನೆಯಲ್ಲಿ ಗಂಡನಿದ್ದರೂ ಕೂಡ ಪರಪುರುಷನೊಂದಿಗೆ ಚಕ್ಕಂದ ಆಡ್ತಾರೆ. ಅವರಿಗೆ ಯಾವ ಅಡೆತಡೆಯೂ ಇಲ್ವಲ್ಲ. ಕವಿಗಳಾದ ನಿಮಗೆ ಇವತ್ತು ನಾನು ಇಲ್ಲಿ ಇದನ್ನ ಹೇಳ್ಕೊಡ್ಬೇಕಾಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ತಾವಾದ್ರೂ ಈ ನಮ್ಮ ಭಾರತ ಬಿಟ್ಟು ಅಮೆರಿಕಕ್ಕೆ ಹೋಗಿ ಸೇರಿಕೊಳ್ಬಹುದಾಗಿತ್ತಲ್ಲ.
ಹೊರ ರಾಷ್ಟ್ರದ ಉದಾಹರಣೆಯನ್ನು ಕೊಟ್ಟು ಮಾತನಾಡುವ ನೀವು ಅವರೇ ನಮ್ಮ ದೇಶಕ್ಕೆ ಬಂದು ನಮ್ಮಲ್ಲಿರುವ ಸಂಸ್ಕೃತಿಯನ್ನು ತಾವು ಕೂಡ ಅನುಸರಿಸ್ತಾ ಇದ್ದಾರೆ ಅಂದಾಗ ಹೊರ ದೇಶದಲ್ಲಿ ಕೂಡ ಕಂಗೊಳಿಸುತ್ತದೆ ಭಾರತೀಯರ ಹೆಸರು. ಏನು ಬಡ ಕವಿಯಾದ ನಿನಗೆ ಸಹಾಯ ಮಾಡಲು ಬಂದ್ರೆ ಎಷ್ಟೊಂದು ಹಂಬವನೇ ನಿನಗೆ. ಅಹಂಭಾವನೆ ಅಲ್ಲ, ಉನ್ನತ ವಿಚಾರ ಅಂತ ಹೇಳಿದೆ. ವಿಚಾರ ಮಾಡಿ. ಕೈಗೆ ಸಿಕ್ಕ ಸುಖನ ಕೈ ಚೆಲ್ಬೇಡಿ. ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಮನಸ್ಸಿಲ್ಲದೆ ಮದುವೆಯಾದ ಒಂದು ಹೆಣ್ಣಿನ ಗೋಳಿನ ಕಥೆಯನ್ನ. ನನ್ನ ಮದುವೆಯಾಗಿ 6 ತಿಂಗಳಾಯ್ತು. ಮೊದಲ ಗಿತ್ತಿಯಾಗಿ ಹೋಗಿಲ್ಲ, ಮೊದಲ ರಾತ್ರಿ ಕಂಡಿಲ್ಲ. ನೀವು ಮನಸ್ಸು ಮಾಡಿದ್ರೆ ಆ ಸಂಬಂಧ ಕಡಿದು ನಿಮ್ಮೊಂದಿಗೆ. ನಿನಗೆಷ್ಟು ಸ್ತ್ರೀ ಧರ್ಮದ ತಿರುಳನ್ನು ತಿಳಿಸಿ ಹೇಳಿದ್ರು ಸನ್ಮಾರ್ಗ ಹಿಡಿಯುವಂತಿಲ್ಲ ಅಲ್ಲ. ಮದುವೆಗೆ ಮುಂಚಿತವಾಗಿ ಅದೆಷ್ಟು ಮಕ್ಕಳನ್ನು ತಿಪ್ಪೆಯಲ್ಲಿ ಹೂತಿತ್ತಿರಬಹುದು. ನಿನ್ನಂಥವನನ್ನು ಕಟ್ಟಿಕೊಂಡವನ ಬಾಳು ಗೋಳಾಗ್ಲಾರ್ದು ಏನು ಮಾಡಿತು? ಹೋಗು ಹೋಗು ಕಾಮ ಪಿಶಾಚಿ, ಯಾರ ಜೊತೆಗೆ ಮದುವೆ ಮಾಡಿಕೊಂಡಿದ್ಯೋ ಅವನು ಕೂಡ ಚೆನ್ನಾಗಿ ಬಾಳಿ ಒಳ್ಳೆ ಗೃಹಿಣಿ ಎನಿಸ್ಕೋ. ಏನು ನಿನ್ನಿಂದ ನನಗಿಷ್ಟ ಅವಮಾನ? ಸರಿ, ಹಾಗದ ಹೇಗ ನಿಮ್ಮೂರಿಗೆ ಸೊಸೆಯಾಗಿ ಬರ್ತಾ ಇದ್ದೀನಲ್ಲ, ಅಲ್ಲೇ ತೀರಿಸ್ಕೊಳ್ವೆ ನನಗಿಲ್ಲದ ಅವಮಾನದ ಸೇಡನ್ನ. ನಿಲ್ಲಿ ನಿಲ್ಲಿ ನಿಲ್ಲಿ, ಅದು ನಮ್ಮೂರಿಗೆ ಸೊಸೆಯಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಅಲ್ಲಿ ಯಾರ ಮನೆಗೆ ಅಂತ ಕೇಳ್ಬೋದಾ? ಈಗೆಕೆಯ ಮಾತು ಅಲ್ಲಿ ಬಂದ ನಂತರ ತಾನಾಗಿ ತಿಳಿತಿ. ಬರ್ಲಾ? ವಿಶ್ ಯು ಗುಡ್ ಲಕ್. ಅಲ್ಲ, ಇಂಥವರಿಗೆ ಬುದ್ಧಿ ಹೇಳೋದು ಕಾದಂಚಿನ ಮೇಲೆ ನೀರು ಸುರುವುದು ಎರಡೂ ಒಂದೇ. ಎಷ್ಟೇ ಸ್ತ್ರೀ ಧರ್ಮದ ತಿರುಳನ್ನು ತಿಳಿಸಿ ಹೇಳಿದ್ರು ತಿಳಿದುಕೊಳ್ಳುವ ಮಾರ್ಗವೇ ಇವಳಲ್ಲಿ. 35 ವರ್ಷ ಭಾರತವನ್ನು ಆಳಿದ ಇಂದಿರಾ ಗಾಂಧಿ ಅವರಿಗೆ ಗುಂಡು ಹಾಕಿ ಕೊಲ್ಲೋದಕ್ಕಿಂತ ಇಂಥವರನ್ನು ಹುಡುಕಿ ಗುಂಡು ಹಾಕಿ ಕೊಲ್ಲಬೇಕಾಗಿತ್ತು. ಆವಾಗಾದ್ರೂ ನಮ್ಮ ಸಮಾಜ ಸ್ವಲ್ಪ ಒಳ್ಳೆ ರೀತಿಗೆ ಇರ್ತಿತ್ತೋ ಏನೋ. ಇವಳು ಸುದ್ದಿ ನಮಗೆ ಅದಕ್ಕೆ.